ಅವ್ನು ಬುಲ್ ಡಾಕ್ಟರ್ ಇಲ್ಲಿ 3-4-5-6 ಜನ ಬುಲ್ ಡಾಕ್ಟರ್ ಇದ್ದು ಬನ್ನಟ್ಟಿದ್ದು ಜಮಖಂಡಿಯಲ್ಲಿ 6-7 ಜನ ಇದ್ದು ಅಂತಂದ್ರೆ ನಾನು ಸೊ ಈಗ ನಿನ್ನೆ ರಾತ್ರಿ ಹೋದದ್ದು ಏನ್ ಕೇಸ್ ಅಂತಂದ್ರೆ ಒಂದು ತಾಯಿ ಸೊ 9 ತಿಂಗಳ ಗರ್ಭಿಣಿ ಮೊದಲೇದ್ದು ಸಿಸೇರಿಯನ್ ಆಪರೇಷನ್ ಆಗಿ ಕೂಸು ತೀರ್ಕೊಂಡ್ ಬಿಟ್ಟಿತ್ತು ಮೊದಲೇದು. ಇದು 2ನೇದು ತುಂಬು ಗರ್ಭಿಣಿ ಬಹಳ ತೊಂದರೆ ಇದ್ರು, ಭಯಂಕರ ನೋವು. ಫೋನ್ ಮಾಡಿದ್ರು ಅವರು ಇಲ್ಲಿ ಡಾಕ್ಟರ್ ಆಸ್ಪತ್ರೆ ಹೆಸರು ಡಾಕ್ಟರ್ ನದಾಫ್ ಆಸ್ಪತ್ರೆ ಡಬ್ಕರ್, ಇಮಿಡಿಯೇಟ್ ಬರ್ಬೇಕು. ಗರ್ಭಿಣಿ ಬಹಳ ನೋವು ತಿಂತಿದ್ದಾರೆ, ಹೆರಿಗೆ ನೋವು. ಮೊದಲೇ ಸೀಸನ್ ಆಗಿದೆ, ಈಗೂ ಸೀಸನ್ ಮಾಡಬೇಕು, ನೀವು ತಕ್ಷಣ ಬರ್ಬೇಕಂತ 2 ಗಂಟೆಗೆ ತಕ್ಷಣ ಗಾಡಿ ಹೋದೆ ಸೀಸನ್ ಮಾಡಿದ್ರು. ತಾಯಿನೂ ಆರೋಗ್ಯವಾಗಿದ್ದಾಳೆ, ಮಗುನೂ ಆರೋಗ್ಯ. ಈಗ 72 ವರ್ಷದಾಗ ಆ ಮಗಳಿನ ಸ್ಟೆಮ್ನ ಇರುತ್ತೀರಿ ಸರ್. ಏನೋ ದೇವ್ರ ಅಷ್ಟು ಶಕ್ತಿ ಇನ್ನೂವರೆಗೆ ಕೊಟ್ಟಿದ್ದಾನೆ. ಆರೈಕೆ ಮತ್ತು ಪ್ರಭುದೇವರ ಆಶೀರ್ವಾದ ಮಾಡ್ತಾ ಇದ್ದೇವೆ. ಯಾಕಂದ್ರೆ ದೊಡ್ಡ ಮಿರಾಕಲ್ ಸರ್. 72 ವರ್ಷ ಕಣ್ಣೂರ್ ಸಾಹೇಬ್ರೆ, ಇದು ಸೀಕ್ರೆಟ್ ಅಂತ ಹೇಳ್ತಾರಲ್ಲ, ನಿಮ್ಮ ಯಾರು ಕೇಳ್ತಾರ, ಯಾರ್ಯಾರು ನಿಮ್ಮ ಆರೋಗ್ಯದ ಸೀಕ್ರೆಟ್ ಅಂತಂದ್ರೆ ಯಾರಾದ್ರೂ ಕೇಳ್ತಾರಲ್ಲ ವಯಸ್ಸಾದವ್ರಿಗೆ, ಅದನ್ನ ನಾನು 2 ಸೀಕ್ರೆಟ್. ನಮ್ಮ ತಂದೆ ತಾಯಿ ಜೀನ್ಸ್ಗಳು ನನ್ನ ರಕ್ತದಲ್ಲಿ ಇರ್ತಾವ. ನನ್ನ ತಂದೆ ಮತ್ತು ತಾಯಿ 95 ವರ್ಷ ನಂತರ ತೀರ್ಕೊಂಡ್ರು. ತಾಯಿ 95 ವರ್ಷ, ತಂದೆ 98 ವರ್ಷ. ಸೊ ಅವ್ರ ಜೀನ್ ಅದಾವ ನಮಗೆ, ದೀರ್ಘಾಯುಷಿ ಜೀನ್ ಅದಾವ ನಮಗೆ. ಅದೇ ಒಂದು ಆಶೀರ್ವಾದ, ಅದೊಂದು ಕಾರಣ. 2ನೇ ಕಾರಣ ತಾವೆಲ್ಲ ಇದ್ದಿರಲ್ಲ, ತಮ್ಮದು ಆರೈಕೆ. ಆಮೇಲೆ ಮತ್ತೊಂದು ನಿಮ್ಗೆ ಶಾರ್ಟ್ ಹೇಳ್ತೇನೆ, ನನ್ನ ಬಗ್ಗೆ ನಾನು ಜಾಸ್ತಿ ಇದನ್ನ ಮಾಡಿ ಹೇಳ್ತಾ ಇದ್ದಿಲ್ಲ. ನಾನು ಗರ್ವದಿಂದ ತಮ್ಗೆ ಅಂದ್ರೆ ನಿಮ್ಮ ಆಶೀರ್ವಾದ ಆರೈಕೆ ಎಷ್ಟು ಉಪಯೋಗ ಆಗೈತೆ ಅಂತ ಅದ್ರ ಸಲುವಾಗಿ ಹೇಳ್ತೇನೆ ನಾನು. ಈಗ 6 ತಿಂಗಳಿಂದ ಮಾಡ್ತೇವೆ. ನಮ್ಮ ಹುಗಾರು ಮುಂದೆ ಹೊರಟಿದ್ರು ಕೇದಾರ್ನಾಥ್ ಚಾರ್ಧಾಮ ಯಾತ್ರೆ. ಅವ್ರು ಒಂದು 4 ದಿವಸ ಮುಂದಿದ್ರು, ನಾನು 4 ದಿವಸ ಹಿಂದಿದ್ದು. ಅದೇ ಯಾತ್ರೆ ಕೇದಾರ್ನಾಥ್, ಚಾರ್ಧಾಮ, ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಅದರಲ್ಲಿ ಅತಿ ಟಫೆಸ್ಟ್ ಅಂದ್ರೆ ಭಯಂಕರ ತ್ರಾಸದಾಯಕ ಅಂದ್ರೆ ಚಾರಣ ಅಂತೀವಲ್ಲ ಗುಡ್ಡಾಗಿರುತ್ತೆ. 25 ಕಿಲೋಮೀಟರ್ ಮೇಲೆ ಹೋಗ್ಬೇಕು, 25 ಕಿಲೋಮೀಟರ್ ಕೆಳಗಿರ್ಬೇಕು. ಅವಾಗ 25 ಕಿಲೋಮೀಟರ್ ಹೋಗ್ಬೇಕು. ಅದು ಹಿಂಗೆ ಯಾವ ಸ್ಥಾನ? ಕೇದಾರ್ನಾಥ್ ಸರ್, ಕಣ್ಣೂರು. ನೀವು ಹೋಗಿ ಬನ್ನಿ. ಅದೇನಾಯ್ತು, ನಾವು ಸಿಕ್ಕರೇಜ್ ನಮ್ಮ ಸಿಕ್ಕರೇಜ್ಗೆ ಹೋಗ್ತೀವಿ, ಅದು 25 ಕಿಲೋಮೀಟರ್ ಅಷ್ಟೇ ಹೋಗುದ್ರಿಂದ 13 ಬರೋದು 13 ಅಷ್ಟೇ. ಇದು ಅದ್ರ ಡಬಲ್. ಆಮೇಲೆ ಸಿಕ್ಕರೇಜ್ಗೆ ಹೋಗಿ 10 ವರ್ಷ ಆಯ್ತು ನಾನು. ಇದು 25 ಕಿಲೋಮೀಟರ್ ಏರ್ಲಿಕ್ಕೆ ನನಗೆ ಆಗ್ತದನೋ ಇಲ್ಲೋ, ನಮಗೆ ಧೈರ್ಯ ಗೊತ್ತಿರೋದಿಲ್ಲ ನಮ್ಮ ಸ್ಟೆಮಿನಾ ನಮಗೆ ಇರ್ಲಿ ಅಂತೇಳಿ ಅಲ್ಲಿ ನಾವು 4 ತರ ಯಾತ್ರೆ ಮಾಡ್ಕೊಂಡು ಪಾದಚಾರಿಗಳು ನಮ್ಮಂತ. 2ನೇದು ಕುದುರೆ ಮೇಲೆ ಕೂತ್ ಹೋಗ್ತಾರೆ, ಟೋಲಿ ಮೇಲೆ ಹೋಗ್ತಾರೆ. ಆಮೇಲೆ ಮತ್ತೊಂದು ಬಾಸ್ಕೆಟ್ದಾಗ ಕುತ್ಕೊಂಡು ಹೋಗ್ತಾರೆ ಚೆನ್ನಾಗಿ. ಒಬ್ಬ ಮನುಷ್ಯ ಹಿಂಗೆ ಕುದುರಿನ ಬಾಸ್ಕೆಟ್ ಇರ್ತದೆ, ಇಲ್ಲ ದುಡ್ಡು ಕಟ್ತಾನೆ, ಅದ್ರಾಗ ನಾವು ಕೊಡ್ಬೇಕು. ಅವನು ಕುತ್ಕೊಂಡ ಹೋಗ್ತಾನೆ. ಆಮೇಲೆ ನಾನು ಏನ್ ಮಾಡಿದೆ, ನಮ್ಮ ತೂಕದ ಪ್ರಕಾರ ಅವ್ರ ರೇಟ್ ಹೇಳಿಬಿಟ್ಟಾರೆ. ಒಂದು 14,000ದಿಂದ 18,000 ತನಕ ಹೇಳ್ತಾರೆ. ನಾನು ಕೇಳಿದೆ, ನನಗೆ ಎಷ್ಟು ಆಗ್ತದ ಅಂತಂದ್ರೆ, ನೀವು 15,000 ರೂಪಾಯಿ ಕೊಡ್ರಿ ಅಂತಾರೆ. ಅವನಿಗೆ 15,000 ರೂಪಾಯಿ ಕೊಟ್ಟಿದ್ದೆ. ನೋಡಪ್ಪ, ನೀ 15,000 ರೂಪಾಯಿ ತಗೋ, ನನ್ನೊಂದಿಗೆ ಇದು ನೀರಿನ ಬ್ಯಾಗ, ಸ್ವೆಟರ್ ಬ್ಯಾಗ್ ಐತಿ, ಆ ಬ್ಯಾಗ್ ಇಟ್ಕೊಂಡು ನಿಮ್ಗೆ ಬುಟ್ಟಿ ಒಳಗೆ. ನನಗೆ ಎಲ್ಲಿ ನಡೆಯಕ್ಕೆ ಆಗೋದಿಲ್ಲ, ನಾನು ನಿನ್ನ ಬುಟ್ಟಿ ಒಳಗೆ ಕೊಟ್ಟಿರ್ತೀನಿ ಬಾಸ್ಕೆಟ್. ಏನೇ ದೇವರ ದಯ, 25 ಕಿಲೋಮೀಟರ್ದಾಗ ನಡ್ಕೊಂತ 25 ಕಿಲೋಮೀಟರ್ 8 ತಾಸು ಬೇಕು ಕಣ್ಣೂರ್ ಸಾಹೇಬ್ರ ಹೋಗ್ತಾ. ಮಿನಿಮಮ್ 8 ಅವರ್ಸ್ ಬೇಕು, 8 to 9 hours. ಅವಾಗ ಎಷ್ಟು ಏಜ್ ಆಗಿತ್ತು ಸರ್? ಇದು ಹೋದ ವರ್ಷ ಸರ್, ಹೋದ ವರ್ಷ ಇರೋದು 73 ವರ್ಷನಾಗ 25 ಕಿಲೋಮೀಟರ್. ಅದೇ ಅದು ಆಶ್ಚರ್ಯ. ಒಂದು ಸವಾಡ ಮಾಡಿದ್ರು ಅಡ್ಡಿ ಇಲ್ಲ, ಏನು ದೇವ್ರ ದೇವ್ರ ನಿಮ್ಮಂತವ್ರ ಐತೆ. ಹೋದೆ 8-9 ತಾಸು ಆಯ್ತು. ಮತ್ತು ಇಳ್ಕೋದು ಬಂದೆ. ನಾವು 45 ಜನ ಇದ್ದೀವಿ ಬಸ್ನಾಗ. 45 ಜನದಾಗ ನಾನು ಒಬ್ಬನೇ ಪಾದಯಾತ್ರೆ ಮಾಡಿ. ಕೆಲವೊಬ್ರು ನಮ್ ಜೊತೆ ಬಂದವರು ಡೋಲಿ ಒಳಗೆ ಬಂದ್ರು, ಆಮೇಲೆ ಕುದುರೆ ಮೇಲೆ ಕೂತ್ ಬಂದ್ರು, ಮತ್ತೆ ಕೆಲವೊಬ್ರು ಬಾಸ್ಕೆಟ್ ಮೇಲೆ ಕೂತ್ ಬಂದ್ರು. ಸೊ ಅದೊಂದು 71ನೇ ವಯಸ್ಸಿನಾಗ 25 ಕಿಲೋಮೀಟರ್ ಕೇದಾರ್ನಾಥ್. ಅದು ಭಯಂಕರ ಕಷ್ಟಕರವಾದ ಯಾತ್ರೆ ಅದು. ಯಾಕಂದ್ರೆ ರಸ್ತೆ ಸರಿ ಇಲ್ಲ, ಆಮೇಲೆ
ಪಾದಚಾರಿಗಳು ನಿಮ್ಗೆ ತಿಕ್ತಿರ್ತಾರ, ಕುದುರೆನೂ ನಿಮ್ಗೆ ತಿಕ್ತಿರ್ತಾವ, ಡೋಲಿ ಅವರು ನಿಮ್ಗೆ ಟಕ್ಕರ್ ಕೊಡ್ತಿರ್ತಾರ ಅಂತ ಅದಕ್ಕೆ ಹೋಗ್ಬೇಕು. ನಿಮ್ಗೆ ಇಲ್ಲಿ ತನ BP ಶುಗರ್ ಏನು ದಯವಿಟ್ಟು ಅದು ಇಲ್ಲ. ಅದು ಯಾಕೆ ಬರ್ತದೆ ಅಂತೀರಿ? ಅದು ನಮ್ದು ಹೇಳಿದಂಗೆ ದರಪಣ್ಣ ಕಿತ್ತರು ಹೇಳಿರಲ್ಲ, ಈಗ ನಾವು ಸಾವಯವ ರಾಸಾಯನಿಕ ತಿಂತೀವಿ, ಸಾವಯವ ತಿನ್ನಕ್ ಶುರು ಮಾಡಿದ್ರೆ ಇವೆಲ್ಲ ರೋಗ ಬರಂಗಿಲ್ಲ. ದರಪಣ್ಣ ಕಿತ್ತರು ಹೇಳಿ ಅದೊಂದು ನೀವು ರೆಗ್ಯುಲರ್ ವ್ಯಾಯಾಮ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ನಿಶ್ಚಿಂತೆ ಆಗಿರ್ಬೇಕು. ನಿಶ್ಚಿಂತೆ ಅಷ್ಟೇ, ಮತ್ತೆ ಏನ್ ಬೇರೆ ಇದ್ರು ಬರೋದು ಏನೇನು ರೈಟ್ ಸರ್. ಯಾಕಂದ್ರೆ ನಾನು ಬಂದವಲ್ಲ ನಾವೆಲ್ಲ ಇದೆಲ್ಲ ಮಾಡಿದ್ದೀವಿ, ಅವನು ಕಡಿಮೆ ಮಾಡಿ ಮಾಡಬಾರ್ದು ಅಂತ ಮಾಡಿದ್ದೇವೆ. ನೀವು ಅದನ್ನ ಹೋಗಲಾಡಿಸ್ಬೋದು, ಒಂದು ಅಟ್ಲೀಸ್ಟ್ ಒಂದು 75% ನೀವು ಹೋಗಲಾಡಿಸ್ಬೋದು ಇದು ಮಾಡಿದ್ರೆ. ಆದಷ್ಟು ಆರ್ಗ್ಯಾನಿಕ್ ಸಾವಯವ ಕಲಿಬೇಕು. ಸರಿ ಸರ್, ಸರಿ ಸರ್. ಅದು ನೋಡ್ರಿ, 3 ನಾವು ನೆನಪಿಟ್ಕೋಬೇಕು ಜೀವನದಲ್ಲಿ. 3 ಮಿತ. ಏನು ಮಿತಪ್ಪ? ನಾವು ಮಿತಭಾಷೆ ಇರ್ಬೇಕು, ಹೆಚ್ಚಿಗೆ ಮಾತಾಡ್ಬಾರ್ದು. ಮಿತಭಾಷೆ. ಮಿತಾಹಾರಿ ಇರ್ಬೇಕು, ಮಿತಾಹಾರಿ, ಹೆಚ್ಚಿಗೆ ತಿನ್ಬಾರ್ದು. ಮಿತಭಾಷೆ, ಮಿತಾಹಾರಿ ಮತ್ತು ಮಿತವ್ಯಯ. ಈ 3 ಪಾಲಿಸ್ಬೇಕು. ಮಿತವ್ಯಯ ಅಂದ್ರೆ ವ್ಯಯ ಅಂದ್ರೆ ಖರ್ಚು ಮಾಡಬಾರ್ದು, ಅನಾವಶ್ಯಕ ಖರ್ಚು. ಸರ್ ವೀಕ್ಷಕರೇ, ಇದು 3 ಸರ್ವಜ್ಞನ ವಚನಗಳನ್ನು ನೀವು ಕೇಳಿದ್ರಿ. ಮಿತಾಹಾರಿ, ಮಿತಾಹಾರಿ, ಮಿತಭಾಷಾ. ಮಿತಭಾಷೆ. ನೀವು ಕಡಿಮೆ ಮಾತಾಡ್ಬೇಕು, ದಿವಸ ತುಂಬಾ ಬರೀ ವಟ ವಟ ಮಾಡೋದು BP ಶುಗರ್ ಬರೋದು ಗ್ಯಾರಂಟಿ. ಅತಿ ಹೆಚ್ಚು ತಿಂದ್ರೆ ಬರೋದು ಗ್ಯಾರಂಟಿ. ಮತ್ತು ಮಿತವ್ಯಯ, ನೀವು ಖರ್ಚು ಹೆಚ್ಚಿಗೆ ಮಾಡ್ತಿರಲ್ಲ ಅದರಿಂದ 108 ರೋಗ ಬರ್ತವೆ ಟೆನ್ಷನ್ ಮೇಲೆ. ಒಂದ್ ಜೊತೆ ಚಪ್ಪಲ್ ಇರ್ತಾವ, ಮತ್ 4 ಜೊತೆ ಚಪ್ಪಲ್ ತಂದ್ರು. ಒಂದ್ ಗಾಡಿ ಇರ್ತದ, 4 ಗಾಡಿ ತಂದಿಡುದು. ಅದೇ ದುಡ್ಡು ಬೇರೆ 2, 3, 4 ಡ್ರೆಸ್ ಇರ್ತಾವ, ಮತ್ 4 ಡ್ರೆಸ್ ಖರೀದಿ ಮಾಡೋದು. ನೋಡ್ರಿ ವೀಕ್ಷಕರಿ, ಇದು ಎಲ್ಲರೂ ಪಾಲಿಸ್ರಿ. ಡಾಕ್ಟರ್ ಹೇಳಕತ್ತಾರ ಅದು 72 ವರ್ಷದೊಳಗ 71ನೇ ವರ್ಷಿಗೆ 25 ಕಿಲೋಮೀಟರ್ ಮೇಲೆ 25 ಕಿಲೋಮೀಟರ್ ಕೆಳಗೆ ಸ್ವಂತ ಒಬ್ಬರೇ ಎಲ್ಲಿ ಕೂಡ ನಡ್ಕೋತ ಹೋಗಿ ಬಂದಾರ 71ನೇ ವಯಸ್ಸಿನಾಗ ಕೇದಾರನಾಥಕ್ಕೆ. ಇವಾಗ ಈಗ 72 ಅವ್ರಿಗೆ. ಅವ್ರು ಹೇಳ್ತಾರ ಅಂದ್ರೆ ಸ್ವಲ್ಪ ಪಾಲಿಸ್ರಿ, ದಯಮಾಡಿ ತಮ್ಮಲ್ಲಿ ತಪ್ಪು ತಿಳ್ಕೊಬೇಡ್ರಿ, ಕೇಳ್ಬೋತೀನಿ ನಮ್ಗೆ ವೀಕ್ಷಕರಲ್ಲಿ. ಸರ್, ಇಲ್ಲೊಂದು ಇಬ್ಬರು ಅದರ, ಅವ್ರನ್ನ ಸ್ವಲ್ಪ ಇದು ತಗೋತೀನಿ ನಾನು ನಿಮ್ಮ ಬಗ್ಗೆ. ಸರ್, ನಿಮ್ಮ ಹೆಸರು ಹೇಳ್ರಿ? ಶಂಕರ್ ಪರಪ್ಪ ತೇರ್ದಾಳ್. ಹಾಂ ಸರಿ, ಈಗ ನಾವು ಡಾಕ್ಟರ್ದು ಇಂಟರ್ವ್ಯೂಗೆ ಬಂದಿದ್ದೇವೆ, ಡಾಕ್ಟರ್ ತೊಳಗು. ಡಾಕ್ಟರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ರಿ. ಈಗ ಇವ್ರ ಹೆಸರು ಹೇಳ್ರಿ ಹಂಗೆ, ಯಾಕಂದ್ರೆ ನಿಮ್ದು ಹಾಂ ಶೇಡ್ಬಾಳ್ ಡಾಕ್ಟರ್ ಅಂತಾರ ಸರ್ ನಿಮ್ದು? ಹಾಂ, ನಮಗ ಅತ್ಯಂತ ಪರಿಚಯ ಇರೋದು ಹೆಸರು ಅಲ್ಲ. ಶೇಡ್ಬಾ ಡಾಕ್ಟರ್ ಅಂತಂದ್ರೆ ನಮ್ಮ ಊರಲ್ಲಿ ಅವ್ರನ್ನ ಗುರ್ತಾ ಇಡೋರು ಯಾರು ಇಲ್ಲ, ಎಲ್ಲರಿಗೂ ಅವ್ರ ಪರಿಚಯ. ನಮ್ಮ ತೇರಳದಲ್ಲಿ ಅವರು ವೈದ್ಯ ವೃತ್ತಿಯನ್ನ ಮಾಡ್ಲಿಕ್ಕೆ PHC ಅಲ್ಲಿ ಗೌರ್ಮೆಂಟ್ ಡಾಕ್ಟರ್ ಆಗಿ ಅವಾಗಿಂದ ಅವ್ರ ಪರಿಚಯ. ನಾವು ಸಣ್ಣವ್ರಿದ್ದೀವಿ, ಅವ್ರ ಕಡೆ ಏನಾದ್ರು ನಮಗ ಸಾಲಿದ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅಥವಾ ಕಣ್ ಚೆಕ್ ಮಾಡಿಸ್ಕೋಬೇಕು, ಅಥವಾ ಬೇರೆ ಏನಾದ್ರೆ ನಮ್ಗೆ ಟ್ರೀಟ್ಮೆಂಟ್ ಬೇಕಂದ್ರೆ ಅವ್ರಿಂದ ಹೋಗ್ತಿದ್ವಿ. ಅವಾಗ ಅವ್ರು ಎಷ್ಟು ಬಿಜಿ ಇರ್ತಿರಪ್ಪ ಅಂತಂದ್ರೆ, ಏನ ಬಂದ್ರು ಪೇಷಂಟ್ ಯಾವಾಗ ಬರ್ಲಿ, ಯಾವಾಗ ಬೇಕಾದ್ರೆ ಬರ್ಲಿ, 60ನೇ ಬರ್ಲಿ 60ನೇ ಬರ್ಲಿ, ಯಾವಾಗ ಬಂದ್ರು ಸಹಿತ ಸರಿ ಅವ್ರು ಟಾಪ್ ತೋಡದ ಸರ್ವಿಸ್ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಹೋಗಿ ಈಗ ಬರ್ತಾನೆ ಆಗ್ಬರ್ತಾನೆ ಅಂತಲ್ಲ, ಅವ್ರು ಇದ್ದಾಗ ಅದು ನಮ್ಮ ಸರ್ಕಾರಿ ದವಾಖಾನೆ ಅನ್ನೋದ ಖಾಸಗಿ ದವಾಖಾನೆ ಇದ್ದಾಗ ಜನ ಬರ್ತಿರ್ತಾರೆ, ಅಷ್ಟು ಜನ ಬರ್ತಿತ್ತು, ಅಷ್ಟು ಅವ್ರ ಮ್ಯಾಗ ಜನ ಪ್ರೀತಿ. ಅದರ ನಂತರ ಅವ್ರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಚಿಕ್ಕೋಡಿ ಹೋದ್ರು. ಇಲ್ಲಿ ಎಷ್ಟೋ ಜನ ನಮ್ಗೆ ಬಂದು ಹೇಳ್ತಿದ್ರು, ನಾವು ಕೇಳಿದಂತಾರೆ ನಮಗಲ್ಲಿ ಹೋಗ್ಕೊಂಡು ಸಾರ್ ಭೇಟಿ ಆಗಿರ್ಬೇಕು, ಅಲ್ಲಿ ಏನಾರ ಟ್ರೀಟ್ಮೆಂಟ್ ಬರ್ತಾರ ಅವ್ರಿಂದ ಹೋಗ್ತಾರೆ ಚಿಕ್ಕೋಡಿಗೆ. ಚಿಕ್ಕೋಡಿ ಎಷ್ಟು ಕಿಲೋಮೀಟರ್ ಆಗ್ತದೆ ಚಿಕ್ಕೋಡಿ? 40 ಕಿಲೋಮೀಟರ್. ಅಲ್ಲಿಗೆ ಹೋಗಿ ಬರ್ತಿದ್ದು, ಅಲ್ಲಿಂದ ಹೋಗಿ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡ್ಬರು. ಅವರಿಂದ ಹೋಗುದು, ಅವರ ಸ್ವತಃ ಟ್ರೀಟ್ಮೆಂಟ್ ಕೊಟ್ಟು ಫ್ರೀ ಎಲ್ಲ ಇದನ್ನ ಮಾಡಿ ಅವ್ರನ್ನ ಕಳಿಸ್ಬಿಡ್ತೇವೆ. ಅವ್ರು ಬಂದ ನಮಗೆ ಹೇಳೋರು, ಸೇವಾ ಡಾಕ್ಟರ್ ಕಡೆ ಹೋಗಿದೀವಿ, ನಮ್ಗೆ ವ್ಯವಸ್ಥೆ ಮಾಡಿ ಕಳಿಸಿದ್ವು. ಅವ್ರಿಗೊಂದು ಅಭಿಮಾನ ಏನ ತೆರದಿಂದ ನಾವು ನೋಡ್ಕೊಳ್ಬೇಕು ಬಂದಾರಲ್ಲ ಅನ್ನುವಂತ ಅಭಿಮಾನ ಸಾರ್ವಜನಿಕ. ಅದರ ನಂತರ ಅವರು ಇಲ್ಲಿ ತೆರದಾಳ್ ಬಂದ್ರು. ತೆರದಾಳ್ ಬಂದ ಬರೀ ದವಾಖಾನೆ ಚಾಲು ಮಾಡಿದ್ರು. ಚಾಲು ಮಾಡಿ ಸಾಕಷ್ಟು ಜನರಿಗೆ ಅವ್ರಿಗೆ ಅನುಕೂಲ ಆಯಿತು. ನಾವೊಬ್ಬ ಸಾಮಾನ್ಯ ತೆರದಾದ ವ್ಯಕ್ತಿಯಾಗಿ ಅವರ ಸೇವೆಯನ್ನು ನಾನು ಗಮನಿಸಿದಾಗ ನಮಗೊಂದು ವಿಚಾರ ಬಂತು, ಇಂಥ ಒಬ್ಬ ಎಲೆಬೇರೆ ಕಾಯಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ವೈದ್ಯನನ್ನು
ನಾವು ಸಾರ್ವಜನಿಕವಾಗಿ ಯಾಕೆ ಪರಿಚಯ ಮಾಡಿಸಬಾರ್ದು ಅನ್ನುವಂಥ ವಿಚಾರವಾಗಿ ಸರಿ ಸರ್. ನಾನೊಬ್ಬ ಹುಣಶೆಟ್ಟಿ ಕೋಆಪರೇಟಿವ್ ಸೊಸೈಟಿಯ ಸಲಹಾ ಸಮಿತಿಯ ಸದಸ್ಯನಾಗಿದ್ದು ಅಲ್ಲಿ ನಾ ಈ ವಿಚಾರವನ್ನ ನಮ್ಮ ಆಡಳಿತ ಮಂಡಳಿ ಗಮನಕ್ಕೆ ತಂದಾಗ ಮೊದಲು ಅವ್ರನ್ನ ಕರೆಸಿಕೊಂಡ ನಮ್ಮ ಬ್ಯಾಂಕ್ನಲ್ಲಿ ಸನ್ಮಾನ ಮಾಡ್ರಿ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟರು. ಆ ಕಾರಣದಿಂದ ಸಾಗರದಾಗ ಬಂದು ನಾವು ಕೇಳ್ಕೊಂಡಿವಿ, ಸರ್ ನಮ್ಮ ಬ್ಯಾಂಕಿಗೆ ಬಂದು ಹೋಗಿ ಭೇಟಿ ಕೊಟ್ಟು ಹೋಗೋದ್ರಿಂದ ನಿಮ್ಮಂತವ್ರು ಬರೋದ್ರಿಂದ ಆ ಬ್ಯಾಂಕಿನ ಒಂದು ಏನ ಒಂದು ಸೇವಾ ಮನೋಭಾವ ಏನ್ ಇರ್ತೈತಿ ಅದು ಇನ್ನೂ ಹೆಚ್ಚಿಗೆ ಆಗತ್ತೆ ನಿಮ್ಮಂತ ಪ್ರಭಾವದಿಂದ ಅಂತಂದು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಬ್ಯಾಂಕಿಗೆ ಬಂದ್ರು, ಸನ್ಮಾನವನ್ನು ಸ್ವೀಕಾರ ಮಾಡಿದ್ರು. ಈ ಒಂದು ದ್ಯೋತಕವಾಗಿ ಬ್ಯಾಂಕಿನಿಂದ ಸ್ವಲ್ಪ ಮೆಡಿಸಿನ್ಗಳನ್ನ ದಾನಿಗಳಿಗೆ ಅವ್ರು ಫ್ರೀ ಆಗಿ ಸರ್ವಿಸ್ ಕೊಡೋದ್ರಿಂದ ಅನುಕೂಲ ಆಗಲಿ ಅನ್ನೋ ಸಲುವಾಗಿ ಬ್ಯಾಂಕಿನಲ್ಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಫಂಡನ್ನ ಕೊಡಿಸಿ ಅದನ್ನ ಔಷಧ ಸಿರಿಂಜ್ ಅವ ಇವ ಎಲ್ಲ ಅದಕ್ಕೆ ಬೇಕಾದಂತ ಸಾರ್ವಜನಿಕ ಲೀಸ್ಟ್ ತಗೊಂಡು ಔಷಧಗಳನ್ನು ದಾನ ರೂಪವಾಗಿ ಅವ್ರಿಗೆ ಮುಡಿಸುವಂತ ವ್ಯವಸ್ಥೆ ಮಾಡಿದೀವಿ. ಅದು ಎಷ್ಟೋ ಜನರ ಬಡವರಿಗೆ ಅನುಕೂಲ ಆಗುವಂತ ಒಂದು ಆತ್ಮತೃಪ್ತಿ ನಮಗೂ ಐತಿ. ಆ ಸಾರ್ನ ಅಲ್ಲಿ ಸನ್ಮಾನ ಮಾಡಿದ್ದಕ್ಕೆ ಒಂದು ಆನಂದ, ಅವ್ಯಕ್ತವಾದ ಆನಂದ ನಮಗೆ ಸಿಕ್ಕೈತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸಾಹೇಬರ ಒಂದು ಅತ್ಯಂತ ನಿಕಟವರ್ತಿಯಾಗಿ ಈ ಮಾತನ್ನು ನಾನು ಹೇಳ್ಬೋದು. ಓಕೆ, ಧನ್ಯವಾದಗಳು ಸರ್. ಸರ್ ನೀವು ಹೇಳ್ರಿ, ನಿಮ್ಮ ಹೆಸರು ಹೇಳಿ. ಸುರೇಂದ್ರ ಗುಂಡಪ್ಪ ಹೇಳ್ತೀವಿ. ಹಾಂ, ಏನು ಮಾಡ್ತೀರಿ ಸರ್? ನಾವು ಒಕ್ಕಲ್ತನ ಮಾಡ್ತೀರಿ. ಹಾಂ, ಈ ಶೆಡ್ವಾಳ್ ಡಾಕ್ಟರ್ ಸಾಹೇಬ್ರ ಬಗ್ಗೆ ಏನು ಹೇಳ್ತೀರಿ? ಒಂದೆರಡು ಮಾತು. ಡಾಕ್ಟರ್ ಸಾಹೇಬ್ ಪೈಲಾ ಈ ಕೇರಳಾಗ 5 ವರ್ಷ ಸರ್ವಿಸ್ ಮಾಡಿದಾಗಲಿ 10 ವರ್ಷ ಸರ್ವಿಸ್ ಮಾಡಿದಾಗಲಿ ಚಿಕ್ಕೋಡಿ ಮಾಡಿದಾಗಲಿ ನಮ್ಮಲ್ಲಿ ಜನ ಹೋಗಿದ್ವಿ. ನಮ್ಮ ಹಸ್ಬೆಂಡ್ ನಮ್ಮಲ್ಲಿ ಆಳುಗಳದು ಅಲ್ಲೇ ಹೋಗಿ ಅಪರೇಷನ್ ಹೆಣ್ಮಕ್ಳು ಅಲ್ಲೇ ಮಾಡ್ಕೊಂಡು ಫ್ರೀದಾಗ ಬರೋರು ಬೇಕಾಗ್ತದೆ. ಅದು ನಮಗೆ ಹೇಳ್ತಿದ್ರು, ಹೋಗಿ ಬರ್ತಿದ್ರು. ಹಿಂದಿದ್ದ ಡಾಕ್ಟರ್ದವ್ರು ಸೊಳ್ಳುಗಳು ಸೊಳ್ಳುಗಳು ಫ್ರೀ ಸರ್ವಿಸ್ ಕೊಡಾಕೈತರು. ಅಲ್ಲಿ ಒಂದು ಕಡೆ ಸರ್ವಿಸ್ ಮುಗಿಸ್ಕೊಂಡು ಈ ಕಡೆ ಬಂದರು. ಈಗ ಇಲ್ಲಿ ಬಂದಾಗಿರೋದನ್ನೇ ನಾವು ಸ್ವತಃ ನೋಡ್ತೀವಿ. ಗುಳಿಗೆ ಔಷಧ ಎಲ್ಲ ಫ್ರೀದಾಗ ಯಾರು ಹಾಕಿದ್ರು ಹಾಕ್ತಿರ್ಲಿಲ್ಲ, ಯಾರು ಕೊಟ್ಟಿಲ್ಲ, ಒಟ್ಟು ಅದು ಸರ್ವಿಸ್ ಮಾಡ್ಕೊತ ಬರೈತಾರು. ಮತ್ತು ಜನರಿಗೆಲ್ಲ ಒಳ್ಳೆಯದಾಗೈತಿ. ಇದರಿಂದ ಎಲ್ಲ ನಮ್ಮ ಬಂಧು ಬಳಗದಾಗ ಎಲ್ಲರಿಗೂ ಒಟ್ಟು ತೇರದಾಳದ ಜನತೆಗೆ ಇದರಿಂದ ಬಹಳ ದೊಡ್ಡ ಉಪಯೋಗ ಆಗಿದೆ. ಹೌದು ಸರ್, ಧನ್ಯವಾದ. ಸರ್, ಈ ಎಲ್ಲ ಇಲ್ಲಿ ಬಂದ ಗಣ್ಯ ವ್ಯಕ್ತಿಗಳಿಂದ 4-5 ಮಂದಿಯಿಂದ ನಿಮ್ಮ ಮನೆಗೆ ಕರೆಸಿ, ಯಾಕಂದ್ರೆ ತೇರದಾಳ ನಮ್ಮ ಮೊದಲಿನಿಂದ ಪರಿಚಯ. ದರಪಣ ಕಿತ್ತೂರು ಅವ್ರ ತೋಟಕ್ಕೆ ಬಂದ ಅನ್ನೋದು ತೇರದಾಳ ಸಂಬಂಧ ಬೆಳೆದು ಬಿಟ್ಟದ. ಮುಂದೆ ತೇರದಾಳ ಜಾತ್ರೆ ಒಳಗೂ ಬಂದು ಹೋದೆ ನಾನು. ಹೀಗಾಗಿ ತೇರದಾಳ ಜನ ಆಗಲಿ ನಮ್ಮೂರು ಜನ ಆದಂಗೆ ಆಗಿಬಿಟ್ಟ. ಅದಕ್ಕೆ ನಾನು ಮೊದಲು ಫೋನ್ ಮಾಡಿ ಎಲ್ಲರಿಗೆ ಫೋನ್ ಮಾಡಿ ಸಾಹೇಬ್ರಿಗೆ ಇಂಟ್ರ್ಯೂ ತೊಗೊಳಕಂತ ಹೇಳಿ ಕರ್ಸೀನಿ. ಅವ್ರಿಗೂ ಅಭಿಪ್ರಾಯ ತಗೊಂಡೆ. ನಿಮ್ಮ ಬಗ್ಗೆ ಅಭಿಪ್ರಾಯ ಅದಕ್ಕೆ ನೀವು ಫ್ರೀ ಸರ್ವಿಸ್ ಒಬ್ಬ ಡಾಕ್ಟರ್ ಅಂದ್ರೆ ನಿಜವಾದ ವೈದ್ಯ ದೇವೋಭವ ಆಗಿಬಿಟ್ರಿ ನೀವೀಗ. ಈಗ ಸಮಾಜಕ್ಕೆ ನಿಮ್ಮಿಂದ ಕೆಲವೊಂದು ಹಿತವಚನಗಳನ್ನು ಏನು ಹೇಳ್ತೀರಿ? ನಾನು ವೈದ್ಯನಾಗಿ ಹಿತವಚನ ಹೇಳೋದಂದ್ರೆ, ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಪ್ಪ, ಅತ್ಯಂತ ಸಂತುಷ್ಟ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಆರೋಗ್ಯವಂತ ವ್ಯಕ್ತಿ ಆಗದ ಅವನೇ ಸಂತುಷ್ಟ, ಅವನೇ ಶ್ರೀಮಂತ. ಅದಕ್ಕಿಂತ ಶ್ರೀಮಂತ ಸಂತುಷ್ಟ ವ್ಯಕ್ತಿ ಯಾರು? ಅದಕ್ಕೆ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ. ಮುಂದೆ ಏನೇ ಸಾಧನೆ ಮಾಡ್ಬೋದು. ನೀವು ಏನೇ ಜೀವನದಲ್ಲಿ ಸಾಧನೆ ಮಾಡ್ಬೇಕಾದ್ರೆ ನಿಮ್ಗೆ ಆರೋಗ್ಯ ಫಸ್ಟ್ ಬೇಕು. ಆರೋಗ್ಯ ಇಲ್ಲದಾಗ ಏನು ಸಾಧನೆ ಮಾಡ್ಕೊಳ್ಳಿ. ಆರೋಗ್ಯ ಕಾಪಾಡ್ಕೊಳ್ಳಿ. ದುಶ್ಚಟಕ್ಕೆ ಬಿಡಬೇಡ್ರಿ, ಸತ್ಸಂಗ ಮಾಡ್ರಿ. ದುಶ್ಚಟಕ್ಕೆ ಬಿಡಬೇಡ್ರಿ, ಸತ್ಸಂಗ ಮಾಡ್ಬೇಡ್ರಿ. ಜ್ಞಾನ ಸಂಪಾದನೆ ಮಾಡಿ. ಎಲ್ಲೆಲ್ಲಿ ಜ್ಞಾನ ಇರ್ತದ ಅಲ್ಲಿ ಜ್ಞಾನ ಸಂಪಾದನೆ ಮಾಡಿ. ಎಲ್ಲದರಿಂದ ಕಲಿಬಹುದು ನಾವು. ಒಬ್ಬ ಕೆಟ್ಟ ಮನುಷ್ಯ ಆದ್ರೂ ಅವನಲ್ಲಿ ಕೆಲವೊಂದು ಒಂದೆರಡು ಒಳ್ಳೆ ಗುಣ ಇರ್ತಾವ. ಅಂದ್ರೆ ಎಲ್ಲರಿಗೂ ಒಂದೊಂದು ಸರ್ವಜ್ಞ ಹೇಳಿದಂಗೆ ಎಲ್ಲರೂ ಒಂದೊಂದು ಕಲಿತು ನಾನು ಸರ್ವಜ್ಞ ಅಂತ ಹೇಳಿದ. ಆ ತರ ನೀವು ನಿಮ್ಮ ಆರೋಗ್ಯ ಮೊದಲು ಕಾಪಾಡಿ. ಮತ್ತೆ ಮತ್ತೊಂದು ನಾನು ಹೇಳಿ ಬಯಸ್ತೇನೆ, ಕಣ್ಣೂರು ಸಾಹೇಬ್ ನೀವೆಲ್ಲ ಎಷ್ಟೋ ಜನರನ್ನ ಗುರುತಿಸಿ ಇದೆಲ್ಲ ನೀವೆಲ್ಲ ಪಬ್ಲಿಸಿಟಿ ಮಾಡ್ತಿರಲ್ಲ, ಬಹಳ ನೀವು ಒಂದು ಒಳ್ಳೆಯ ಶ್ಲಾಘನೀಯ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ ದೇವರು ನಿಮ್ಗೂ ಒಳ್ಳೆಯ ಆರೋಗ್ಯ ಸಿಕ್ಕೊಳ್ಳಿ ಅಂತ ಹೇಳಿ ನಾನು ಬೇಡ್ಕೊಳ್ತೇನೆ. ಸರ್, ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬೇಕಂದ್ರ, ಈಗ ಯಾವುದೇ ಮನೆ, ನಮ್ಮ ಮನೆ ತೋರಿ ಇನ್ನೊಬ್ರು ಮನೆ ತೋರಿ, ಮನೆಯೊಳಗೆ ಕೆಲವೊಂದು ಎನ್ವೈರ್ಮೆಂಟ್ ಹೇಳ್ತೀನಿ. ಈಗ ಮಗ್ಗಿನವರು 55 ಇಂಚ್ ಟಿವಿ ತಗೊಂಡ್ರು, ಅದರ ಮಗ್ಗಿನವರು 75 ಇಂಚ್ ಟಿವಿ ತರ್ತಾರೆ. ಪೈಪೋಟಿ. ಇವರು ಒಂದು 2 ವೀಲರ್ ಖರೀದಿ ಮಾಡಿದ್ರು, ಅವರು ಕಾರ್ ಖರೀದಿ ಮಾಡಿದ್ದಾರೆ.
ಅವ್ರ ಕಾರ್ ಯಾವಾಗ ಖರೀದಿರೋ ಅದಕ್ಕಿಂತ ಹೆಚ್ಚಿನ ಕಾರ್ ಇದ್ರೊಳಗೆ ಸಮಾಜ ಹೊರಟದ. ನೋಡ್ರಿ, ಒಬ್ಬ ಹಿರಿಯರು ಏನು ಹೇಳಿದ್ರಪ್ಪ ಅಂದ್ರೆ, ದುಡಿದು ಇದು ಗಳಿಸೋದು ಮಹತ್ವ ಅಲ್ಲ ಜೀವನದೊಳಗೆ. ಗಳಿಸೋದು ಮಹತ್ವ ಇಲ್ಲ, ಗಳಿಸ್ತೀರಿ ಎಲ್ಲರೂ, ಅದನ್ನು ಉಳಿಸೋದು ಬಹಳ ಮಹತ್ವ ಅಂತ ಹೇಳ್ಯಾರ. ಈಗಿನ ಸಮಾಜ ಅದಕ್ಕೆ ಒತ್ತು ಕೊಡ್ತಾ ಇಲ್ಲ. ಏನಿದೆ ಅಂದ್ರೆ ಜಗಳ ಆಗ್ತಾವ. ನೀವು ಅದನ್ನು ಮಾಡಬೇಡ್ರಿ ಅಂದ್ರೆ ಸುಮ್ಮನೆ ಜಗಳ, ಮೊದಲು ಸುಮ್ಮನೆಯವರು ಅದು ಮಾಡ್ತಾರೆ ಇದು ಮಾಡ್ತಾರೆ, ನಮ್ಗೆ ಅದು ಮಾಡಬೇಡಿ, ಇವು ಜಗಳ ಆಗ್ತಾವ. ಇದ್ರ ಬಗ್ಗೆ ಒಂದೆರಡು ಮಾತಾವ ಏನಾದ್ರು ನಿಮ್ಮಂದ್ರ ಕೈಲಿ ಯಾಕೆ ಮುಗಿಸ್ತೀನಿ ಅಂದ್ರೆ, ನೀವು ಭಾಳ ಮಂದಿ ಬಡವರು, ನೀವು ಫ್ರೀ ಸರಿ ಎಷ್ಟೋ ಮಂದಿ ಬಡವರು ಬಂದು ನಮ್ಗೆ ಹಿಂಗ ನೋಡ್ತಿರ್ತಾರೆ. ಅವ್ರಿಗೆ ಈಗ ಸ್ವಲ್ಪ ಈ ಬಡವರು ಚೆನ್ನಾಗಿರುತ್ತೋ ಜೀವನದೊಳಗೆ ಶ್ರೀಮಂತರಿದ್ರೆ ಚೆನ್ನಾಗಿರುತ್ತೋ? ಇದಕ್ಕೆ ಬಡವರು ಶ್ರೀಮಂತರು ಏನು ಸಂಬಂಧ ಬರೋಲ್ಲ. ಹಾಂ ಸರ್. ಮೊದಲು ಮನಸ್ಸು ಸ್ವಚ್ಛ ಬೇಕು. ಮನಸ್ಸು ಸ್ವಚ್ಛ, ಬಡವನೇ ಇರಲಿ ಶ್ರೀಮಂತ ಇರಲಿ, ಮನಸ್ಸು ಸ್ವಚ್ಛ ಇರ್ತದೆ. ಅವನಂತ ಶ್ರೀಮಂತ ಯಾರು ಇಲ್ಲ. ನೀವು ಈಗೇನೋ ಒಂದೆರಡು ಶಬ್ದ ಹೇಳಿದ್ರಿ, ಗಳಿಸೋದು ಅಂತ ಹೇಳಿ. ಅದರಲ್ಲಿ ನಾನು ಒಂದೆರಡು ಮೂರು ಶಬ್ದ ಹೇಳ್ತೇನೆ. ನಾವು ಚೆನ್ನಾಗಿ ಗಳಿಸ್ಬೇಕು, ಎಲ್ಲರೂ ಗಳಿಸಬೇಕು. ಗಳಿಸು, ಉಳಿಸು, ಬೆಳೆಸು, ಮೂರು ನೆನಪಿಡ್ಬೇಕು. ಗಳಿಸ್ಬೇಕು, ಎದಕ್ಕೆ ಗಳಿಸ್ಬೇಕು? ಅನ್ಯಾಯದಿಂದ ಗಳಿಸ್ಬಾರ್ದು, ನ್ಯಾಯದಿಂದ ಗಳಿಸ್ಬೇಕು. ಉಳಿಸ್ರಿ, ಎದಕ್ಕೆ ಉಳಿಸ್ಬೇಕು? ಆಪತ್ಕಾಲದಾಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತಲ್ಲ, ಇಂಥವ್ ನೆನ್ಬಿಡ್ಬೇಕು. ಆಪತ್ಕಾಲದಾಗ ಬರ್ತದ. ಆಪತ್ಕಾಲದಾಗ ನಮ್ಗೆಲ್ಲ ಬರ್ತದೆ ಅಂತ ಹೇಳಿ ಕೆಲವೊಂದು ಆಸ್ತಿ ಅಥವಾ ಹಣ ಉಳಿಸ್ಬೇಕು. ಗಳಿಸ್ಬೇಕು, ಉಳಿಸ್ಬೇಕು ಮತ್ತು ಬಳಸು. ಅದನ್ನು ಸರಿಯಾಗಿ ಸದುಪಯೋಗವಾಗಿ ನಾವು ಬಳಸ್ಬೇಕು. ಸದುಪಯೋಗ, ದುರುಪಯೋಗ ಮಾಡ್ಬೇಕು. ಈ ಮೂರು ನಾವು ನೆನಪಿಡ್ಬೇಕು. ಬೆಳೆಸು, ಉಳಿಸು, ಬಳಸು, ಇಷ್ಟು ಅಷ್ಟು ಹೇಳ್ಬೇಕು. ನೋಡಿ ವೀಕ್ಷಕರೇ, ನಾವು ಇವ್ರ ಬಾಯಿಂದ ಯಾಕೆ ನುಡಿಸ್ತೇವಪ್ಪ? ನಾವು ನುಡಿದ್ರೆ ಚೆನ್ನಾಗಿರಲ್ಲ. ನಾವು ಇಷ್ಟು ಸೇವನೆ ಮಾಡಿಲ್ಲ, ಇಷ್ಟು ನಾವು ಇದನ್ನು ಮಾಡಿಲ್ಲ. ಅವರು ಸತತವಾಗಿ 35-40 ವರ್ಷ ಸೇವಾ ಮಾಡಿ ಈಗ ಫ್ರೀ ಸರ್ವಿಸ್ ಕೊಡ್ತಿರ್ತಾರವರು, ಅದು ಅಲ್ಲಮ್ಮ ಪ್ರಭುವಿನ ಜಾಗದೊಳಗೆ ಮಹಾಸಂತರಾಗಿ ಹೋದ್ರು. ಈಗ ಇವ್ರು ಹೇಳೋದು ಸಾಹೇಬರು, ನಾವು ಯಾಕಂದ್ರೆ ಸುಮ್ಮನೆ ಕೇಳ್ತೇವೆ ಕ್ವಶನ್. ನಮ್ಮ ನಾಡಿನಲ್ಲಿ ಬಸವಣ್ಣ ಹುಟ್ಟುವಾಗ ಅಲ್ಲಮ್ಮ ಪ್ರಭುನಂತ ಮಹಾಗುರುಗಳು ಹುಟ್ಟುವಾದ್ರು. ಎಷ್ಟೋ ಮಂದಿ ಸಿದ್ದೇಶ್ವರ ಅಪ್ಪಾಜಿ ಮನೆ ಹೋದ್ರು, ಎಲ್ಲ ಹೇಳಿ ಎಲ್ಲನೂ ಹೇಳ್ತಾರೆ, ಎಲ್ಲ ಹೇಳಿ ಹೋಗ್ತಾರೆ. ಅದನ್ನು ಪಾಲಿಸೋದು ಭಾಳ ಕಡಿಮೆ. ನಾವು ಹಿಡ್ಕೊಂಡು ಅದನ್ನು ಸ್ವಲ್ಪ ಅವರು 100% ಹೇಳಿದ್ರು 1% ಪಾಲಿಸೋದು ನಾವು ಜೀವನದೊಳಗೆ ನಾವು ಏನೋ ಸಕ್ಸಸ್ ಆಗ್ತೇವೆ ಅಂತ ಹೇಳಬಹುದು ನಾವು. ಯಾಕಂದ್ರೆ ಒಂದೊಂದು ಅಲ್ಲಮ್ಮ ಪ್ರಭುವಿನ ಈ ಸಿದ್ದೇಶ್ವರ ಅಪ್ಪವರು ಅವರು ಬಯಲೊಳಗೆ ಬಂದು ಬಯಲೊಳಗೆ ಹೋಗಿ ಬಯಲಾಗಿ ಹೋದೇನೆ ಅಂತೇನು ಅಲ್ಲಮ್ಮ ಪ್ರಭುನ ವಚನ ಮೇಲೆ ಅವ್ರ ಜೀವಂತ ಅವರು ಕಡಿತನ ಅವ್ರು ಇರುತ್ತನೂ ಅದನ್ನೇ ನೋಡಿದ್ರಿ ಅವರು. ಅಂಥವ್ರು ಆಗಿ ಹೋಗ್ತಾರ. ಅದಕ್ಕೆ ದಯಮಾಡಿ ಇವರು ಫ್ರೀ ಸರ್ವಿಸ್ ಕೊಡ್ತಾರ. ಡಾಕ್ಟರ್ಗಳು ಯಾರು ನೋಡ್ತಿದ್ರೆ ನಾವು ಅವ್ರಿಗೆ ಹೇಳೋದಲ್ಲ, ನೀವು ಫ್ರೀ ಸರ್ವಿಸ್ ಕೊಡ್ರಿ ಅಂತ. ಇದನ್ನು ನೋಡ್ರಿ, ಇದನ್ನು ಲೈಕ್ ಮಾಡಿರಿ, ಇದನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಇದನ್ನೆಲ್ಲ ಕಡೆ ಶೇರ್ ಮಾಡಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಪೂರ್ವಕ ಧನ್ಯವಾದಗಳು ಸರ್. ಬಹಳ ಧನ್ಯವಾದ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈಗ ದರೆಪಣ್ಣ ಕಿತ್ತೂರು ರೈತ ಪಂಡಿತರು ಮತ್ತು ನಿಮ್ದು ಏನು ಸರ್ ಸಾವಯವ ಕೃಷಿಕರು, ಸಾವಯವ ಕೃಷಿ. ನಿಮ್ಮೊಂದು ಹೆಸರು ಹೇಳಿ. ಮಾರುತಿ ಹೂಗಾರ್ ಸಾಹೇಬರು, ಇವರು ದರೆಪಣ್ಣ ಕಿತ್ತೂರು ಸನ್ಮಾನ ಇಟ್ಕೊಂಡ್ರು ಇವತ್ತಿನ ದಿವಸ. ಸಬ್ ಮಾರು ಇದ್ದಾರೆ ಒಂದು ಸನ್ಮಾನ ಮಾಡಿದ್ದಾರೆ. ಇಲ್ಲಿ ಗಣ್ಯ ವ್ಯಕ್ತಿಗಳು, ಈ ತೇರ್ದಾಳ ಗಣ್ಯ ವ್ಯಕ್ತಿಗಳು ಇವರು. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು.